ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಯಾರಿಗಿಷ್ಟ ಆಗಲ್ಲ ಹೇಳ್ರಿ. ಅದರಲ್ಲಿ ಒಗ್ಗರಣೆ ಹಾಕಿ ಈ ಸೀಸನಲ್ಲಿ ಹಿತ್ಕಿನ ಬೇಳೆ ಹಾಕಿ ಮಾಡಿದ್ರೆ ಅಂತೂ ಡಬ್ಬಲ್ ಅಲ್ಲ ತ್ರಿಬ್ಬಲ್ ರುಚಿಯಾಗಿರುತ್ತೆ ಈ ಹಿತ್ಕಿನ ಬೇಳೆ ಅಕ್ಕಿ ರೊಟ್ಟಿ. ಸೂಪರ್ ಟೇಸ್ಟಿ ಕಣ್ರಿ. ಈ ಸೀಸನಲ್ಲಂತೂ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗಲ್ಲ ಅಂತ ಹೇಳ್ತೀನಿ. ನಮ್ಮ ವಿ ಆರ್ ಕುಕಿಂಗ್ ಚಾನಲ್ ನೋಡಿ ಈ ರೀತಿಯಾಗಿ ಹಿತ್ಕಿನ ಬೇಳೆ ಅಕ್ಕಿ ರೊಟ್ಟಿ ಮಾಡಿ ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಆಗೋಷ್ಟು ಹಿತ್ಕಿನ ಬೇಳೆ, ಈ ಥರ ಹಿತ್ಕಿಟ್ಕೊಂಡಿರೋ ಹಿತ್ಕಿನ ಬೇಳೆನ ಒಂದು ತೊಳೆದು ಪಾತ್ರೆಗೆ ಸೇರಿಸ್ಕೊಂಡು 1 ಗ್ಲಾಸ್ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಕಣ್ರಿ. ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕೊನೆಯವರೆಗೂ ನೋಡಿ, ಬಿಸಿ ಬಿಸಿಯಾದ ಗರಿಗರಿಯಾದ ಅಕ್ಕಿ ರೊಟ್ಟಿ ತಿನ್ನಿ ಅಂತ ಹೇಳ್ತೀನಿ ಕಣ್ರಿ. ಹಾಗೆ ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಕಣ್ರಿ. 5 ನಿಮಿಷ ಅಂದರೆ 2 ಕುದಿ ಬಂದರೆ ಸಾಕು, ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಮಾತ್ರ ಬೆಂದರೆ ಸಾಕಾಗತ್ತೆ. ನೋಡ್ತಾ ಇದ್ದೀರಲ್ವಾ? ಇಷ್ಟು ಮಾತ್ರ ಬೆಂದರೆ ಸಾಕಾಗತ್ತೆ. ಬೆಂದಿದ್ದೆಲ್ಲ ಆದಮೇಲೆ ನೀರನ್ನ ಬಗ್ಸಿ ಇಟ್ಕೊಂಡು ಸೋದಿಸಿ ಇಟ್ಕೋಬೇಕಾಗತ್ತೆ. ಹಾಗೆ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ 3 ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೋಬೇಕಾಗತ್ತೆ. 2 ಕಡ್ಡಿ ಹಸಿ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಹಸಿ ಶುಂಠಿನ ತುರಿದು ಈ ರೀತಿಯಾಗಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ. ಹಾಗೆ 2 ಈರುಳ್ಳಿನ ಸಣ್ಣಗೆ ಹೆಚ್ಚಿರೋ 2 ಈರುಳ್ಳಿನ ಸೇರಿಸ್ಕೋಬೇಕಾಗತ್ತೆ. ನಿಮ್ಗೆ ಬೇಕಾದಲ್ಲಿ ಇನ್ನೂ 1 ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಬೋದು, ಏನು ತೊಂದರೆ ಇಲ್ಲ. ಹೀಗೆ ಸೇರಿಸ್ಕೊಂಡಿದ್ದಾದ್ಮೇಲೆ ಮೀಡಿಯಮ್ಮಾಗಿ ಹುರ್ಕೋಬೇಕಾಗತ್ತೆ ಕಣ್ರಿ. ಇದು ಒಗ್ಗರಣೆ ಅಕ್ಕಿ ರೊಟ್ಟಿಗೆ ಈ ರೀತಿ ಒಗ್ಗರಣೆ ಹಾಕಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಅಂತೂ ಗರಿ ಗರಿಯಾಗಿ ಬರುತ್ತೆ ಕಣ್ರಿ. ಹಾಗೆ ಜಾಸ್ತಿ ಏನು ಫ್ರೈ ಆಗೋಷ್ಟೇನಿಲ್ಲ. ಈರುಳ್ಳಿ ಎಲ್ಲ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿದಾದ್ಮೇಲೆ ಈ ಬೇಯಿಸಿಟ್ಕೊಂಡಿರೋ ಹಿತ್ಕಿನ ಬೇಳೆನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಣ್ರಿ. ಒಗ್ಗರಣೆ ಕೆಂಪಗೆ ಆಗಬೇಕು, ಫ್ರೈ ಆಗಬೇಕು ಜಾಸ್ತಿ ಅನ್ನೋದೇನಿಲ್ಲ. ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು ಕಣ್ರಿ, ಅದ್ರ ರುಚಿನೇ ಬೇರೆ ಇರುತ್ತೆ. ಆ ಕಾರಣಕ್ಕಾಗಿ ಈ ಒಗ್ಗರಣೆ ಹಾಕಿ ರೊಟ್ಟಿ ಮಾಡ್ಕೊತಾ ಇರೋದು. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೋಬೇಕಾಗತ್ತೆ ಕಣ್ರಿ. ಹಾಗೆ ಸ್ವಲ್ಪ ಒಗ್ಗರಣೆ ಬೇಯೋದಕ್ಕೋಸ್ಕರ ಅಂದರೆ ಈರುಳ್ಳಿಗೆಲ್ಲ ಹಿಡೀಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರೊಟ್ಟಿಗೆ ಬೇಕಾಗಿರೋಂಥ ಒಗ್ಗರಣೆ ಸಿದ್ಧವಾಗುತ್ತೆ ಕಣ್ರಿ. ತುಂಬ ಬೇಗನೆ ಆಗುತ್ತೆ ಈ ರೊಟ್ಟಿ ಅಂತೂ. ಈ ಚಳಿಗೆ ತಿನ್ನೋಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಚಟ್ನಿ ಪಲ್ಯ ಏನು ಬೇಡದಿರೋ ಮಕ್ಕಳಂತೂ ಕೈಯಲ್ಲಿ ಹಿಡ್ಕೊಂಡೇ ತಿಂದಾಕ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ ಈ ಹಿತ್ಕಿನ ಬೇಳೆ ಅಕ್ಕಿ ರೊಟ್ಟಿ ಅಂತೂ. ಹಾಗೆ ಅರ್ಧ ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕಣ್ರಿ. ಒಗ್ಗರಣೆ ಸಿದ್ಧವಾಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಬೇಗನೆ ರೆಡಿ ಆಗುತ್ತಂದರೆ ನೀವೇ ಹೇಳ್ತೀರಾ ಅಷ್ಟು ಬೇಗನೆ ರೆಡಿ ಆಗುತ್ತೆ ಅಂತ. ಹಾಗೆ ಒಂದು ಬಟ್ಲು ತಗೊಂಡು ಅದಕ್ಕೆ 300 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡು ನೋಡ್ಕೊಳ್ಳಿ. 300 ಗ್ರಾಮು 350 ಗ್ರಾಮ್ ಸೇರಿಸ್ಕೊಂಡ್ರೆ ಒಂದು 6 ರೊಟ್ಟಿ ಆಗುತ್ತೆ ಕಣ್ರಿ ಈ ಹಿಟ್ಟಲ್ಲಿ. ಹಾಗೆ ಈ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಹಿತ್ಕಿನ ಬೇಳೆ ಬೇಯೋದಕ್ಕೆ ಹಾಕಿರ್ತೀವಿ, ಹಾಗೆ ಒಗ್ಗರಣೆಗೆ ಹಾಕಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಒಗ್ಗರಣೆ, ಈ ಮಿಶ್ರಣನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹುಷಾರು, ಮಿಕ್ಸ್ ಮಾಡುವಾಗ ಬಿಸಿ ಇರುತ್ತೆ. ಆ ಕಾರಣಕ್ಕಾಗಿ ನಿಧಾನವಾಗಿ ಈ ಹಿಟ್ಟೆಲ್ಲ ಒಗ್ಗರಣೆ ಮೇಲೆ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮೊದಲೇ ಹೇಳ್ತಾ ಇದ್ದೀನಿ ನಾನು, ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟೆಲ್ಲ ಆ ಒಗ್ಗರಣೆ ಮೇಲೆ ಹಾಕಿದ್ರೆ ತಣ್ಣಗಾಗುತ್ತೆ, ಏನು ಅಷ್ಟೊಂದು ಬಿಸಿ ಅನ್ಸಲ್ಲ. ನೋಡ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಉಂಟೆ ಮಾಡಿದ್ರೆ ಈ ಥರ ಹಿಡಿ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಕಾಯಿಸಿ ಇಟ್ಕೊಂಡಿರ್ಬೇಕು ಕಣ್ರಿ ನೀರು. ಬಿಸಿ ನೀರು ಹಾಕಿ ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಅನ್ನೋದು ಗರಿ ಗರಿಯಾಗಿ ಬರುತ್ತೆ. ಆ ಕಾರಣಕ್ಕಾಗಿ ಬಿಸಿ ನೀರು ಸೇರಿಸ್ಕೊಂಡು ಈ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಕಣ್ರಿ. ಗಟ್ಟಿಯಾಗಿ ಈ ಟೆಕ್ಸ್ಚರಲ್ಲಿ ಕಲಿಸ್ಕೊಳ್ಳಿ. ಹಾಗೆ ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಅಂದರೆ ಎಣ್ಣೆ ಕವರನ ಆಗ್ಬೋದು, ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆನ ತಟ್ಕೋಬೋದು, ಅಥವಾ ನಿಮ್ಮದು ಒಬ್ಬಟ್ಟಿನ ಕವರ್ ಇದ್ದರೆ ಸಹ ಅದ್ರ ಮೇಲೆ ಸಹಿತ ಈ ರೀತಿಯಾಗಿ ಉಂಟೆ ಮಾಡಿಕೊಂಡು ಅಕ್ಕಿ ಹಿಟ್ಟು ಇರ್ತೀವಲ್ಲ ಆ ಉಂಟೆನ ಈ ರೀತಿಯಾಗಿ ಕಲಸಿಟ್ಕೊಂಡು ಒಂದು ಬಾಲ್ ಸೈಜ್ ಅಷ್ಟು ಎತ್ಕೊಂಡ್ರೆ ಸಾಕು. ಇಲ್ಲ ನೋಡ್ಕೊಳ್ಳಿ, ನಿಮಗೆ ಎಷ್ಟು ರೀತಿಯಲ್ಲಿ ತಟ್ಟಕ್ಕಾಗುತ್ತೋ ಅಷ್ಟು ದಪ್ಪ ಉಂಟೆ ತಗೊಂಡು ಈ ರೀತಿಯಾಗಿ ಮೆಲ್ಲಗೆ ಹರಡ್ಕೊಳ್ಳಿ. ಆ ಕವರ್ ಮೇಲೆ ಎಣ್ಣೆ ಸವರ್ಕೊಂಡು ಹರಡ್ಕೊಬೇಕಾಗತ್ತೆ. ಹಾಗೆ ಒಂದು ಹೆಂಚು ಬಿಸಿಗಿಟ್ಟು ಆ ಹೆಂಚು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ
ಅದ್ರ ಮೇಲೆ ರೊಟ್ಟಿನ ಹರಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಹರಡ್ಕೋಬೇಕಾಗುತ್ತೆ. ಹರ್ಕೊಂಡಿದ ನಂತರ ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಡ್ರಿ. ಜಾಸ್ತಿ ಉರಿ ಇಟ್ಟರೆ ಸೀದೋಗುತ್ತೆ ಮತ್ತು ಒಳಗಡೆ ಮೆತ್ತಗಿರುತ್ತೆ ರೊಟ್ಟಿ. ಆ ಕಾರಣಕ್ಕಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಗರಿ ಗರಿಯಾಗಿ ಒಡೆ ರೀತಿಯಲ್ಲಿರುತ್ತೆ ಕಣ್ರಿ ರೊಟ್ಟಿ. ಹಾಗೆ ನೋಡ್ರಿ ಆ ಕಡೆ ಈ ಕಡೆ ತಿರುಗಿಸ್ಕೊತ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಬ್ರೌನ್ನಲ್ಲೇ ಬೇಯಿಸ್ಕೊಂಡ್ರೆ ಸಿದ್ಧವಾಗುತ್ತೆ ಕಣ್ರಿ ನಮ್ಮ ಹಿತ್ಕಿನ ಬೇಳೆ ಅಕ್ಕಿ ರೊಟ್ಟಿ. ಮಾಮೂಲಿಯಾಗಿ ರೊಟ್ಟಿ ಮಾಡಿರ್ತೀರಾ, ಅದರಲ್ಲೂ ಅಕ್ಕಿ ರೊಟ್ಟಿನೂ ಮಾಡಿರ್ತೀರಾ. ಈ ರೀತಿಯಾಗಿ ವೆರೈಟಿಯಾಗಿ ಈ ಸೀಸನಲ್ಲಿ ಹಿತ್ಕಿನ ಬೇಳೆ ಹಾಕಿ ಅಕ್ಕಿ ರೊಟ್ಟಿ ಮಾಡಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ. ಈ ರೊಟ್ಟಿ ಮಾಡಿದಾದ್ಮೇಲೆ ಒಂದು 2ರಿಂದ 3 ದಿವಸ ಬೇಕಾದ್ರೆ ಹೊರಗಡೆ ಇಟ್ಕೊಂಡು ತಿನ್ಬೋದು, ಏನು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಜರ್ನೀಸ್ ಕೆತ್ಕೊಂಡೋಗೋಕೆ ಸಹ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಇದಕ್ಕೆ ಸ್ವಲ್ಪ ಚಟ್ನಿನೋ ಅಥವಾ ಸಾಗುನೋ ಏನು ಬೇಡ ಕಣ್ರಿ, ಹಂಗೆ ತಿನ್ನೋಕೆ ಸಹಿತ ತುಂಬಾ ಚೆನ್ನಾಗಿರುತ್ತೆ. ಗರಿಗರಿಯಾಗಿರುತ್ತೆ, ತುಂಬ ಒಡೆ ರೀತಿಯಲ್ಲೇ ಇರುತ್ತೆ ಕಣ್ರಿ ಈ ರೊಟ್ಟಿ ಅಂತೂ. ನೋಡ್ತಾ ಇದ್ದೀರಲ್ವಾ ಎಷ್ಟು ಬೇಗನೆ ಸಿದ್ಧವಾಯಿತು, ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅಷ್ಟೇ ಅಲ್ಲ, ತಿನ್ನೋಕ್ಕೂ ಸಹಿತ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಈ ಸೀಸನಲ್ಲೇ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಈ ಹಿತ್ಕಿನ ಬೇಳೆ ಅಕ್ಕಿ ರೊಟ್ಟಿ. ದಯವಿಟ್ಟು ನೀವೆಲ್ಲರೂ ಒಂದ್ಸರಿ ಮಾಡಿದ್ದೀನಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.